ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡ್ತಿದ್ದಾರೆ. ಸಭೆ ಆರಂಭ ಆಗಿ ಹೆಚ್ಚು ಕಮ್ಮಿ ಅರ್ಧ ಗಂಟೆಯಾಗ್ತಾ ಬಂತು. 4:15 ಸಭೆ ಆರಂಭ ಆಗಿದ್ದು ಹೈಕಮಾಂಡ್ ಜೊತೆಗೆ ಸಿಎಂ ಕುರ್ಚಿ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗಾಗಿ ಕಚ್ಚಾಟ. ದೆಹಲಿ ಹೈಕಮಾಂಡ್ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ ರಾಜ್ಯದ ನಾಯಕರು ಅಂತ ಹೇಳಿ ಜೆಡಿಎಸ್ ಎಕ್ಸ್ನಲ್ಲಿ ಸಿಎಂ ಡಿಸಿಎಂಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ರಾಜ್ಯದ ಅಭಿವೃದ್ಧಿಯನ್ನ ಗಾಳಿಗೆ ತೂರಿ ಅಧಿಕಾರಕ್ಕಾಗಿ ಉಭಯ ನಾಯಕರು ಕಿತ್ತಾಡ್ತಿದ್ದಾರೆ ಅಂತ ಹೇಳಿ ಜೆಡಿಎಸ್ ಕಾಲೆಳೆದಿದೆ. ಕಾಂಗ್ರೆಸ್ಸಿಗರಿಗೆ ಕನ್ನಡಿಗರ ಹಿತಕ್ಕಿಂತ ಸ್ವಾರ್ಥವೇ ಮುಖ್ಯ. ರಾಜ್ಯದಲ್ಲಿ ರೈತರು ಭೂಮಿ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಆದ್ರೆ ಇವರು ಮಾತ್ರ ದೆಹಲಿನಲ್ಲಿ ಅಧಿಕಾರವನ್ನ ಉಳಿಸಿಕೊಳ್ಳೋಕೆ ಒದ್ದಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕುರ್ಚಿ ಉಳಿಸಿಕೊಳ್ಳೋದೇ ಚಿಂತೆ. ಹೈಕಮಾಂಡ್ ಬಾಗಿಲಲ್ಲಿ ನಿಂತವರಿಗೆ ಜನರ ಕಷ್ಟ ಕಾಣಿಸ್ತಿಲ್ವಾ ಅಂತ ಹೇಳಿ ಕನ್ನಡಿಗರ ಸ್ವಾಭಿಮಾನ ಅಡಮಾನ ಇಟ್ಟಿರುವಂತಹ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಜೆಡಿಎಸ್ ತನ್ನ ಎಕ್ಸ್ ಖಾತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿನಲ್ಲಾಗ್ತಾ ಇರುವಂತಹ ಈ ಮ್ಯಾರಥಾನ್ ಸಭೆಗೆ ಸಂಬಂಧಿಸಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ಆ ಫೋಟೋನು ಹಾಕಿದ್ದಾರೆ ನೋಡಿ, ಒಂದು ಫೋಟೋನು ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರ ನಿವಾಸ ಅಥವಾ ಸೋನಿಯಾ ಗಾಂಧಿ ಅವರ ನಿವಾಸ ಅನ್ಸುತ್ತೆ. ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿರುವಂತಹ ಫೋಟೋನ ಹಾಕಿ ಟ್ವೀಟ್ ಮಾಡಿ ಕುಟುಕುವಂತಹ ಕೆಲಸವನ್ನ ಜೆಡಿಎಸ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಆದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಗಾಳಿಗೆ ತೂರಲಾಗಿದೆ. ಸರ್ಕಾರದಲ್ಲಿ ಕುರ್ಚಿಗಾಗಿ ಕಚ್ಚಾಟ, ದೆಹಲಿ ಹೈಕಮಾಂಡ್ ಮುಂದೆ ಸಾಷ್ಟಾಂಗ ನಮಸ್ಕಾರ. ರಾಜ್ಯದ ಅಭಿವೃದ್ಧಿಯನ್ನ ಗಾಳಿಗೆ ತೂರಿ ಕೇವಲ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇರುವ ಕಾಂಗ್ರೆಸ್ಸಿಗರಿಗೆ ಕನ್ನಡಿಗರ ಹಿತಕ್ಕಿಂತ ಸ್ವಾರ್ಥವೇ ಮುಖ್ಯವಾಗಿದೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಜೆಡಿಎಸ್ ಪೋಸ್ಟ್ ಅನ್ನ ಮಾಡಿದೆ. ಜೊತೆಗೆ ರಾಜ್ಯದ ರೈತರು ತಮ್ಮ ಭೂಮಿ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾತ್ರ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದೇ ದೊಡ್ಡ ಚಿಂತೆ. ದೆಹಲಿ ಹೈಕಮಾಂಡ್ ಬಾಗಿಲಲ್ಲಿ ನಿಂತು ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರುವ ಈ ಕಾಂಗ್ರೆಸ್ಸಿಗರಿಗೆ ಜನರ ಕಷ್ಟಗಳು ಕಾಣ್ತಾ ಇಲ್ವಾ? ಕನ್ನಡಿಗರ ಸ್ವಾಭಿಮಾನವನ್ನ ಅಡಮಾನ ಇಟ್ಟಿರುವ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಒಂದು ಎಐ ಫೋಟೋನ ಕ್ರಿಯೇಟ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ನಿವಾಸ ಅಥವಾ ಕಾಂಗ್ರೆಸ್ನ ಇಂದಿರಾ ಭವನ ಅಂತ ಅನ್ಸುತ್ತೆ. ಅದರ ಮುಂದೆ ಉಭಯ ನಾಯಕರು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿರುವ ರೀತಿ ಒಂದು ಫೋಟೋನ ಕ್ರಿಯೇಟ್ ಮಾಡಿ ಅದಕ್ಕೊಂದು ಪೋಸ್ಟ್ ಅನ್ನ ಹಾಕಿ ಜೆಡಿಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತಾಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಏನಿದೆ ಆ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದೆ. ಒಂದ್ ಕಡೆ ದೆಹಲಿನಲ್ಲಿ ಮ್ಯಾರಥಾನ್ ಸಭೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಭೆ ಆರಂಭ ಆಗಿದ್ದು 4:15 ಈಗ 4:50 ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಳೆದಿದೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಭೆ ಆರಂಭ ಆಗಿ ಈ ಸಭೆಯ ಬಳಿಕ ಮೂವರು ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರು ಹಾಗೆ ರಾಹುಲ್ ಗಾಂಧಿ ಅವರು, ಆ ಎಐ ಜನರೇಟೆಡ್ ಫೋಟೋನ ಗಮನಿಸ್ತಾ ಇದ್ದೀರಿ. ಈ ಮೂವರು ನಾಯಕರ ಜೊತೆಗೆ ಸಭೆಯ ಬಳಿಕ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಜೊತೆ 1-to-1 ಸಭೆಯನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಗೆ 1-to-1 ಸಭೆ. ಅದಾದ ನಂತರ ಫೈನಲ್ ಡಿಸಿಷನ್ ಇವತ್ತೇ ಘೋಷಣೆಯಾಗುತ್ತಾ ಅನ್ನುವಂಥ ಕುತೂಹಲ. ಇವತ್ತೇ ಘೋಷಣೆ ಮಾಡ್ತಾರಾ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಮತ್ತೆ ಸಮಯವನ್ನ ತೆಗೆದುಕೊಳ್ತಾರಾ ಅಥವಾ ಮತ್ತಷ್ಟು ಸುತ್ತಿನ ಸಭೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯೋದಿದೆಯಾ ಗೊತ್ತಿಲ್ಲ, ಕಾದು ನೋಡಬೇಕು. ರಾಜ್ಯದ ಕೆಲ ನಾಯಕರು, ಕೆಲ ಸಚಿವರೆಲ್ಲ ಪ್ರತಿಕ್ರಿಯೆ ಕೊಟ್ಟರು. ನಾಯಕತ್ವ ಬದಲಾವಣೆ ಇವತ್ತಿನ ಚರ್ಚೆಯ ಅಜೆಂಡಾ ಅಲ್ಲ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಹಾಗೆ ಎಂಎಲ್ಸಿ ಚುನಾವಣೆಗಳಿಗೆ ಅಭ್ಯರ್ಥಿ ಆಯ್ಕೆ, ಎಸ್ಐಆರ್ ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಕರೆದಿರೋದು ಅಂತ ಹೇಳಿ. ಆ ವಿಚಾರಕ್ಕೆ ಚರ್ಚೆ ಅಂದ್ರೆ ಇಡೀ ದಿನ ಚರ್ಚೆ ಮಾಡುವಂಥದ್ದು ಏನಿದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಾಯಕತ್ವ ಅಜೆಂಡಾ ಇರುವಂತಹ ಕಾರಣಕ್ಕಾಗಿನೇ ಈ ಸಭೆ ಇಷ್ಟೊಂದು ಸುದೀರ್ಘ ಆಗ್ತಾ ಇರೋದು. ಸಭೆ ಮುಗಿಯುವಂತಹ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಜೊತೆಗಂತೂ ಸುದೀರ್ಘವಾದಂತಹ ಸಭೆ ನಡೆಯಿತು. 1-2-3 ಸಭೆ ಅವ್ರ ಜೊತೆಯಾಗಿದ್ದು ಹೆಚ್ಚು ಕಮ್ಮಿ 2-2.5 ಗಂಟೆಗಳ ಸಮಯ ತೆಗೆದುಕೊಳ್ತು. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಭೆ ಆರಂಭ ಆಗಿದೆ. ನಿರ್ಧಾರ ಯಾವಾಗ, ನಿರ್ಧಾರ ಏನಾಗಿರುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಸಭೆಗೆ ಸಂಬಂಧಪಟ್ಟ ಹಾಗೆ, ಸಭೆಯ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಖಂಡಿತವಾಗಿಯೂ ಇದೆ.
4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಅಥವಾ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಮೊದಲ ಫೋಟೋ ಇವತ್ತು ಬೆಳಗ್ಗಿನದ್ದು. ಬೆಳಗ್ಗೆ ಇಂದಿರಾ ಭವನ ಅಂದ್ರೆ ಈ ಸರಣಿ ಸಭೆ ನಡೀತಾ ಇದೆಯೋ ಕಾಂಗ್ರೆಸ್ನ ಕೇಂದ್ರ ಕಚೇರಿ ದೆಹಲಿಯಲ್ಲಿ, ಅಲ್ಲಿಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಕರ್ನಾಟಕ ಭವನದಿಂದ ಸಿದ್ದರಾಮಯ್ಯ ಅವರು ಇಂದಿರಾ ಭವನಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಹಾಗೆಯೇ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು ಹಸ್ತಲಾಘವನ್ನ ನೀಡಿ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಸಭೆ ಆರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ರಾಹುಲ್ ಗಾಂಧಿ ಅವರು ಬರೋದಕ್ಕಿಂತಾನು ಮುಂಚೆ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಒಂದು ಸಭೆ ಆಗುತ್ತೆ. ಆ ಸಭೆಯ ಫೋಟೋ ಗಮನಿಸ್ತಾ ಇದ್ದೀರಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಆದಂಥ ಸಭೆ. ಆ ಸಭೆಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯಾಗಿದೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಜೊತೆಗೆ ಹೈಕಮಾಂಡ್ನ ಪ್ರತ್ಯೇಕ ಮಾತುಕತೆ. ಅದಾದ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಮಾತುಕತೆ. ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ. ಬಹಳ ಶೀಘ್ರದಲ್ಲಿ ಮುಕ್ತಾಯ ಆದ ಕಾಣಿಸ್ತಾ ಇದೆ. ಬೆಳಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ನ ಈ 3 ನಾಯಕರು ನಡೆಸಿದಂತಹ ಸಭೆ ಎಷ್ಟು ಸುದೀರ್ಘವಾಗಿ ನಡೆಯಿತು ಅಂತ ನಾವು ನೋಡಿದ್ವಿ. 4:15 ಸಭೆ ಆರಂಭ ಆಗಿದ್ದು 4:50 ಸುಮಾರಿಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ಸಭೆ ಮುಕ್ತಾಯ ಆಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿಮ್ಮ ಪರವಾಗಿ